ನಾವು ಹಿಂದಿನ ಸಂಚಿಕೆಯಲ್ಲಿ ದೇವರು ಹೇಗಿದ್ದಾನೆ ಅನ್ನೋದನ್ನ ನೋಡಿದ್ವಿ. ಸರಿ, ಇವತ್ತು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದಿ ನಮ್ಮೆಲ್ಲರ ಮನಸ್ಸನ್ನು ಒಂದಲ್ಲ ಒಂದು ಸಲ ಕಾಡಿರೋ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಣ. ಹೌದು, ಆ ಪ್ರಶ್ನೆನೇ ಇದು. ದೇವ್ರು ಎಲ್ಲಿದಾನೆ? ನಾವು ಚಿಕ್ಕನಿಂದ ಕೇಳ್ತಾ ಬಂದಿದ್ದೀವಿ, ದೇವ್ರು ಸರ್ವಾಂತರ್ಯಾಮಿ, ಅಂದ್ರೆ ಜಗತ್ತಿನ ಪ್ರತಿಯೊಂದು ಕಣಕಣದಲ್ಲೂ ಇದಾನೆ ಅಂತ. ಆದ್ರೆ ಅದು ನಿಜವಾಗ್ಲೂ ಹೌದಾ? ಬನ್ನಿ, ಈ ಮಾತಿನ ಹಿಂದಿರೋ ಲಾಜಿಕ್ಕನ್ನ ಸ್ವಲ್ಪ ಆಳವಾಗಿ ನೋಡೋಣ. ಈ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗೋಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ನೋಡಿ, ಎಲ್ಲಾದ್ರೂ ಬೆಂಕಿ ಇದೆ ಅಂದ್ರೆ ನಮಗೆ ಅದರ ಬಿಸಿ ತಟ್ಟಲೇಬೇಕು ಅಲ್ವಾ? ಬೆಂಕಿ ಇದ್ದು ಅಲ್ಲಿ ತಣ್ಣಗಿರೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಅದರ ಗುಣ ಇದ್ದೇ ಇರುತ್ತೆ. ಓಕೆ, ಇದೇ ತರ್ಕವನ್ನ ಈಗ ದೇವರಿಗೆ ಅನ್ವಯಿಸೋಣ. ಪರಮಾತ್ಮನ ಸಹಜ ಗುಣಗಳು ಏನು? ಶಾಂತಿ, ಸುಖ, ಪ್ರೀತಿ, ಆನಂದ, ಹೌದಾ? ಒಂದು ವೇಳೆ ದೇವರು ನಿಜವಾಗ್ಲೂ ಎಲ್ಲೆಡೆ ಇದ್ದಿದ್ರೆ ಈ ಜಗತ್ತಿನಲ್ಲಿ ನಮ್ಗೆಲ್ಲ ಈ ಗುಣಗಳೇ ಅನುಭವಕ್ಕೆ ಬರಬೇಕಿತ್ತು. ಆದ್ರೆ ರಿಯಾಲಿಟಿ ಏನೋ? ನಮ್ಮ ಸುತ್ತಮುತ್ತ ಇರೋದು ದುಃಖ, ಅಶಾಂತಿ, ದ್ವೇಷ, ಅಧರ್ಮ. ದೇವರ ಗುಣಕ್ಕೂ ಪ್ರಪಂಚದ ಸ್ಥಿತಿಗೂ ಇರೋ ಈ ವ್ಯತ್ಯಾಸ ನೋಡ್ರೆ ಏನೋ ಸರಿಯಿಲ್ಲ ಅಂತ ಅನ್ಸಲ್ವಾ? ಅಷ್ಟೇ ಅಲ್ಲ, ನಾವೇ ಯೋಚನೆ ಮಾಡಿ ನೋಡಿ. ನಮಗೇನಾದ್ರೂ ಕಷ್ಟ ಬಂದ್ರೆ ನಾವು ತಕ್ಷಣ ಏನ್ ಹೇಳ್ತೀವಿ? ಅಯ್ಯೋ ದೇವ್ರೇ, ಎಲ್ಲಿದೀಯಪ್ಪ, ಬಂದ್ ಕಾಪಾಡು ಅಂತ ಕೂಗ್ತೀವಿ ಅಲ್ವಾ? ಸ್ವಲ್ಪ ಯೋಚಿಸಿ, ನಮ್ಮ ಪಕ್ಕದಲ್ಲೇ ಇರೋ ವ್ಯಕ್ತಿಗೆ ಯಾರಾದ್ರೂ ಹೀಗೆ ಕೂಗಿ ಕರೀತಾರಾ? ಖಂಡಿತ ಇಲ್ಲ. ದೂರದಲ್ಲಿರೋರ್ನ ಅಲ್ವಾ ನಾವು ಕರೆಯೋದು. ಸೊ ನಮ್ಮ ಈ ಪ್ರಾರ್ಥನೆಯೇ ಒಂದು ದೊಡ್ಡ ಸಾಕ್ಷಿ, ದೇವರ್ ನಮ್ ಜೊತೆ ಈ ಲೋಕದಲ್ಲಿ ಇಲ್ಲ ಅನ್ನೋದಕ್ಕೆ. ಹಾಗಾದ್ರೆ ದೇವ್ರು ನಮ್ಮ ಜೊತೆ ಇಲ್ಲ ಅಂದ್ರೆ ಮತ್ತೆಲ್ಲಿದ್ದಾನೆ? ಇದಕ್ಕುತ್ತರ ನಮ್ಮ ಗ್ರಂಥಗಳಲ್ಲೇ ಇದೆ. ಪರಮಾತ್ಮನ ನಿಜವಾದ, ಶಾಶ್ವತವಾದ ಮನೆ, ಅದನ್ನೇ ಪರಂಧಾಮ ಅಂತ ಕರೆಯೋದು. ಇದು ನಮ್ಮ ಈ ಭೌತಿಕ ಜಗತ್ತಿನಿಂದ ಸಂಪೂರ್ಣವಾಗಿ ಬೇರೆಯಾಗಿರೋ ಶಾಂತಿ ಮತ್ತು ಮುಕ್ತಿಯಿಂದ ತುಂಬಿರೋ ಒಂದು ದಿವ್ಯಲೋಕ. ಅದೇ ದೇವರ ನಿಜವಾದ ವಾಸಸ್ಥಾನ. ಈ ಪರಂಧಾಮಕ್ಕೆ ಬೇರೆ ಬೇರೆ ಧರ್ಮಗಳಲ್ಲಿ, ಸಂಸ್ಕೃತಿಗಳಲ್ಲಿ ಬೇರೆ ಬೇರೆ ಹೆಸರುಗಳಿವೆ. ಕೆಲವರು ಇದನ್ನ ನಿರ್ವಾಣಧಾಮ ಅಂತಾರೆ, ಇನ್ನು ಕೆಲವರು ಮುಕ್ತಿಧಾಮ, ಬ್ರಹ್ಮಾಂಡ, ಶಾಂತಿಧಾಮ ಅಂತಾನೂ ಕರೀತಾರೆ. ಹೆಸರು ಏನೇ ಇರಲಿ, ಕಾನ್ಸೆಪ್ಟ್ ಒಂದೇ. ಅದು ನಮ್ಮ ಈ ದುಃಖದ ಪ್ರಪಂಚದಿಂದ ಆಚೆ ಇರುವ ಶಾಂತಿಯ ಸಾಗರವಾದ ಪರಮಾತ್ಮನ ಮನೆ. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಮಗೇನು ಗೊತ್ತಾಯ್ತು? ದೇವರು ಸರ್ವವ್ಯಾಪಿ ಅಲ್ಲ, ಬದಲಿಗೆ ಆತನಿಗೆ ಒಂದು ಸ್ವಂತ ಮನೆ ಇದೆ, ಅದೇ ಪರಂಧಾಮ. ಓಕೆ, ದೇವರ ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು. ಆದ್ರೆ ಆ ಮನೆಯಲ್ಲಿ ವಾಸವಿರೋ ಆ ದೇವರಿಗೆ ಒಂದು ನಿರ್ದಿಷ್ಟ ಹೆಸರಿದ್ಯಾ? ಈ ತುಂಬಾನೇ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ.